ಇನ್ನು ನಾನು ಯಾವ ಖಾತೆ ನಿರೀಕ್ಷೆಯಲ್ಲೂ ಇಲ್ಲ, ಎಲ್ಲವೂ ಕೂಡ ಮಹತ್ವದ ಖಾತೆಗಳೇ ಆಗಿದೆ. ಹೀಗಾಗಿ ಯಾವುದೇ ಖಾತೆಯನ್ನು ಕೊಡ್ಲಿ ನಾನು ಅದನ್ನ ನಿಭಾಯಿಸ್ತೀನಿ. ಈ ಹಿಂದೆ ಆರೋಗ್ಯ ಸಚಿವನಾಗಿ ಒಳ್ಳೆ ಕೆಲಸ ಮಾಡಿದ್ದೀನಿ. ಹೀಗಂತ ಬೆಂಗಳೂರಲ್ಲಿ ಡಿಸಿಎಂ ಪರಂ ಭೇಟಿ ಬಳಿಕ ಸಚಿವ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಖಾತೆ ಯಾವುದು ಅನ್ನೋದು ಮುಖ್ಯ ಆಗಲ್ಲ, ಕೆಲಸ ಮುಖ್ಯ ಆಗುತ್ತೆ. ಸ್ಪೀಕರ್ ಆಗಿ ಕೆಲಸ ಮಾಡಿದ್ದು ತೃಪ್ತಿ ತಂದಿದೆ ಅಂತ ಖಾದರ್ ಹೇಳಿದ್ದಾರೆ. ಡಿಸಿಎಂ ಪರಮೇಶ್ವರನ್ನ ಭೇಟಿಯಾಗಿ ವಾಪಸ್ ಬರೋ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತಾಡಿದ್ರು. ಪರಮೇಶ್ವರ್ ಈಗ ಸಚಿವ ಸಂಪುಟದ ಸಹೋದ್ಯೋಗಿಯಾಗಿದ್ದಾರೆ. ಅವರನ್ನ ಭೇಟಿಯಾಗಿ ಶುಭ ಕೋರಿ ಬಂದಿದ್ದೀನಿ ಅಂತ ಖಾದರ್ ಹೇಳಿದ್ರು. ಸೊ ಪೋರ್ಟ್ಫೋಲಿಯೋ ಬಗ್ಗೆ ನನಗೇನು ದೊಡ್ಡ ನಿರೀಕ್ಷೆಗಳಿಲ್ಲ, ಅಥವಾ ಇಂಥದ್ದೇ ಖಾತೆ ಬೇಕು ಅನ್ನೋದನ್ನ ನಾನು ನಿರೀಕ್ಷೆ ಮಾಡ್ತಿಲ್ಲ. ಎಲ್ಲ ಖಾತೆಗಳು ದೊಡ್ಡದೇ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸುನಿಲ್ ಯುಟಿ ಖಾದರ್ರನ್ನ ಮಾತಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ನೂತನ ಸಚಿವರಂತ ಯುಟಿ ಖಾದರ್ ಅವರಿದ್ರೆ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಷ್ಟೇ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಬಂದ್ರಿ. ಹೌದು, ನಮ್ಮ ಈಗ ಸಚಿವ ನಮ್ಮ ಕೊಲೀಗ್ ಆಗಿದ್ದಾರೆ, ಸಹೋದ್ಯೋಗಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಇಷ್ಟು ಮುಖ್ಯಮಂತ್ರಿಯನ್ನು ಭೇಟಿ ಆಗ್ತೇವೆ, ಉಪಮುಖ್ಯಮಂತ್ರಿ ಭೇಟಿ ಆಗ್ತೇವೆ, ಮಾಜಿ ಮುಖ್ಯಮಂತ್ರಿ ಭೇಟಿ ಆಗ್ತೇವೆ. ನಾವೆಲ್ಲ ಚರ್ಚೆ ಕೆಲವೊಂದಾಗತ್ತೆ, ಚರ್ಚೆ ಇರ್ತದೆ. ಇದಕ್ಕೆ ಈಗ ಸ್ಪೀಕರ್ ಆಗಿ ಕೆಲಸ ಮಾಡಿದ್ರಿ, ಮತ್ತೀಗ ಮತ್ತೊಂದು ದೊಡ್ಡ ಜವಾಬ್ದಾರಿ ರಾಜ್ಯದ ಜನರ ಕೆಲಸ ಮಾಡುವಂಥದ್ದು. ಹೌದು, ಯಾಕಂತ ಹೇಳಿದರೆ ಹಿಂದೆ ನಾನು ಸಭಾಧ್ಯಕ್ಷನಾಗಿ ಶಾಸಕರಿಗೆ, ಶಾಸಕಾಂಗಕ್ಕೆ, ನಮ್ಮ ವಿಧಾನಸಭೆ ಮತ್ತು ನಮ್ಮ ವಿಧಾನಸಭೆ ಸಭೆ ಇದೆಲ್ಲ ಕೂಡ ಅಭಿವೃದ್ಧಿ ಮತ್ತು ಅವರಿಗೆ ಬೇಕಾದ ಯೋಜನೆಗಳು ಪ್ರಯೋಜನ ಕೊಡುವಂಥದ್ದು, ಅವ್ರ ಕಷ್ಟ ಅಳಿಸುವಂಥದ್ದು ಮತ್ತು ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಿದ್ದೆ. ಸಚಿವ ಸಂಪುಟ ಸಭೆಗೆ ಬಂದ ಇಡೀ ರಾಜ್ಯ ಜನತೆಗೆ ನಾವು ಕಾನೂನು ರೂಪಿಸಿಕೊಂಡು ಅದಕ್ಕೆ ಕೆಲಸ ಮಾಡಿಕೊಂಡು ಜನರಿಗೆ ಪ್ರಯೋಜನ ಆಗುವಂಥ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಆಗ ಶಾಸಕರ ಪರ ಕೆಲಸ ಮಾಡ್ತಿದ್ದೇನೆ, ಇನ್ನು ಮುಂದೆ ಜನರ ಪರ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಖಾದರ್ ಅವರು ಯಾವ ಖಾತೆಯನ್ನ ನಿರೀಕ್ಷೆಯಲ್ಲಿದ್ದಾರೆ? ಯಾವ ಪ್ರತಿಯೊಂದು ಖಾತೆಗೂ ಮಹತ್ವದ ಖಾತೆ, ಪ್ರತಿಯೊಂದು ಖಾತೆಯಲ್ಲೂ ಕೂಡ ಜನಸಾಮಾನ್ಯ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳು ಇದೆ. ಖಾತೆ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕೆಲಸ ಇಂಪಾರ್ಟೆಂಟ್. ವರ್ಕ್ ಈಸ್ ನಾಟ್ ಇಂಪಾರ್ಟೆಂಟ್, ಅವರ್ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ಅವರ್ ವರ್ಕ್ ಈಸ್ ಇಂಪಾರ್ಟೆಂಟ್. ನೀವು ಯಾವುದೋ ಖಾತೆಯಲ್ಲಿ ಕೂತ್ಕೊಂಡು ಏನೋ ಕೆಲಸ ಮಾಡೋದು ಖಾತೆ ಏನೋ ಆಗ್ತದೆ. ದೊಡ್ಡ ಖಾತೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿದರೆ ಎಲ್ಲಿಗೆ ಹೋಗ್ತದೆ. ಸೊ ನಾವು ಕೂತ್ಕೊಂಡು ಅನ್ನೋದು ಯಾವುದೇ ಇರಲಿ, ಕೂತ್ಕೊಂಡ ನಂತರ ಟೆನ್ಷನ್ ರಹಿತವಾಗಿ ನಾವು ಚೆನ್ನಾಗಿ ಕೆಲಸ ಮಾಡಬೇಕು. 2013ರಿಂದ 2016 ಕೂಡ ನೀವು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದಂಥವ್ರು, ಸಾಕಷ್ಟು ಕೆಲಸ ಮಾಡಿದಂಥವ್ರು. ಅದೇ ಖಾತೆಯನ್ನು ನಿರೀಕ್ಷೆ ಇದ್ರೆ ಯಾವುದೇ ಕೊಟ್ಟು ನಿಭಾಯಿಸ್ತೀನಿ ನಿಂತೀರಾ? ಅದೇ ಕೊಟ್ಟು ನಾನು ಯಾವುದು ಕೂಡ ನಾನು ನಿಭಾಯಿಸ್ತೇನೆ. ಮತ್ತು ಅವ್ರದಲ್ಲಿ ನಾನು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೇನೆ. ಇನ್ನು ಮುಂದೆ ಉತ್ತಮ ಕೆಲಸ ಆಗಲಿ ರಾಜ್ಯಕ್ಕೆ ಅಂತೇಳಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಮತ್ತು ನಮ್ಮ ಪಕ್ಷದ ಮುಖಂಡರು ತೀರ್ಮಾನ ಮಾಡಿದರೆ ಅದಕ್ಕೆ ಬದ್ಧನಾಗಿ ಕೆಲಸ ನಿರ್ವಹಿಸ್ತೇನೆ. ಇನ್ನೊಂದು ಅಲ್ಪಸಂಖ್ಯಾತರಿಗೆ ಉಪಮುಖ್ಯಮಂತ್ರಿಗಳನ್ನ ಕೊಡಬೇಕು ಅನ್ನೋ ಒಂದು ಕೂಗು ಕೂಡ ಇದೆ. ನೋಡಿ, ಇವತ್ತು ಪಕ್ಷ ಯಾವ ಹಂತದಲ್ಲಿ ಯಾರ್ಯಾರಿಗೇನು ಕೊಡಬೇಕು ಅದನ್ನು ಖಂಡಿತವಾಗಿ ಕೊಡ್ತದೆ. ಸಮಾಜದ ಎಲ್ಲ ವರ್ಗವನ್ನು ಸಮಾನತೆಯಿಂದ ಪ್ರೀತಿ ವಿಶ್ವಾಸ ನೋಡಿಕೊಂಡು ಹೋಗುವಂಥ ಪಕ್ಷದ ಕಾಂಗ್ರೆಸ್ ಪಕ್ಷ. ಯಾಕೆಂದರೆ BR ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ತಮ್ಮ ಕೆಲಸವನ್ನು ಯಾರು ಮಾಡ್ತಾರೆ, ಅದು ಸರ್ಕಾರವನ್ನು ನಡೆಸ್ತಾರ, ಆವಾಗ ಮಾತ್ರ ರಾಜ್ಯ ಸಂತೋಷ ನೀಡಲಿಕ್ಕೆ ಸಾಧ್ಯವಾಗ್ತದೆ. ಇದಿಷ್ಟು ನೂತನ ಸಚಿವರಂತ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.